ಹೇಳ್ರಪ್ಪ. ಈ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮ ವಿಕೃತಿ ರಾಜ್ಯಾದ್ಯಂತ ದೊಡ್ಡ ಸಂಚಲನ ಮಾಡ್ತಿದೆ. ಅದ್ ನೋಡ್ಬಿಟ್ರೆ ಮಹಿಳೆಯರು ಕೂಡ ಇದು ಮಹಿಳೆಯರ ಸ್ಥಿತಿಗತಿ ಯಾವ ತರ ಇದೆ ರಾಜಕೀಯದಲ್ಲಿ? ಅಸಹ್ಯ ಅಂತ ಅನ್ಸುತ್ತೆ, ವಾಮಿಟ್ ಮಾಡ್ಬೇಕು ಅನ್ನೋ ಅಷ್ಟು ಅಸಹ್ಯ ಅನ್ಸುತ್ತೆ. ಒಂದೂರಲ್ಲಿ ಒಬ್ಬ ರಸಿಕ ಇದ್ದ, ಅವನು ಎಲ್ಲಾ ಹುಡುಗಿರ ಅಂಟಿರಿಂದೆ ಬಿದ್ದ. ನೋಡೋಕ್ ಮಾತ್ರ ಮೂಲ್ ಬೇಬಿ ಇವನು, ಆದ್ರೆ ಮಾಡೋ ಕೆಲ್ಸ ಮಾತ್ರ ಸೆಕ್ಸು ಇವನು. ಇಂಥ ಥರ್ಡ್ ಕ್ಲಾಸ್ಗೆ ನಾವು ಎನರ್ಜೆಟಿಕ್ ಲೀಡರ್ ಅಂತ ಕರೆದ್ವಾ? ಇಂಥ ಥರ್ಡ್ ಕ್ಲಾಸ್ಗೆ ನಾನು ಅಣ್ಣ ಅಂತ ಹೇಳಿ ರಕ್ಷಾಬಂಧನದ ರಾಖಿ ಕಟ್ಟಿದ್ನ ಅನ್ನುವಂಥ ಅಸಹ್ಯವಾದಂಥ ಫೀಲಿಂಗ್ ನನ್ನಲ್ಲಿ ಶುರುವಾಯಿತು. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬ ಚರ್ಚಿಲ್ಲ, ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ. ಇಂಥ ಥರ್ಡ್ ಕ್ಲಾಸ್ಗಳು ಇಂಥ ಜಮೀನ್ದಾರಿ ಪದ್ಧತಿಯನ್ನ ಬಳಸ್ಕೊಂಡು ಇಂಥ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ತನ್ನ ಹತ್ರ ಬರೋ ಎಲ್ಲ ಹೆಣ್ಣು ಮಕ್ಕಳನ್ನು ಈ ತರ ಉಪಯೋಗಿಸ್ಕೊಂಡಿರೋನಿದಾನಲ್ಲ. ಸುದ್ರೋ ಗೊತ್ತಿಲ್ಲ, ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ಲದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ, ಇಲ್ಲಿರೋದೆಲ್ಲ ಬರೀ ಕಚರಾನೇ. ಇವನು ನಿಜವಾಗ್ಲೂ ಭಾರತೀಯರು, ನಾವೇನು ಭಾರತೀಯನ ಮಾತೆ ಅಂತ ಪೂಜೆ ಮಾಡ್ತೀವಿ, ಅದು ಬಿಜೆಪಿ ಅವರಾಗಿರ್ಲಿ, JDS ಅವರಾಗಿರ್ಲಿ, ಕಾಂಗ್ರೆಸ್ ಅವರಾಗಿರ್ಲಿ, ನಿಜವಾಗ್ಲೂ ನಿಮ್ಮ ತಾಯಿಯರನ್ನ ನೀವು ಗೌರವಿಸೋದೇ ಆದ್ರೆ ಈ ಕೃತ್ಯವನ್ನ ಖಂಡಿಸ್ಬೇಕು. ಬ್ಯೂಟಿ ಹುಡುಗಿರಂದ್ರೆ ಇವನಿಗೆ ಐಸು ಕ್ಯಾಂಡಿ, ಚೀಪು ತಾನೆ ಕ್ಯಾಂಡಿ, ಕೊನೆಗ್ ಬಿಟ್ಟೋಗ್ತಾನೆ ಕಡ್ಡಿ. HD ವಿಡಿಯೋ ಹಾಕಿ ನಿಮ್ ಕೈ ಮುಗಿತೀನಿ, ಬ್ಲರ್ ಬೇಡ ಕಣ್ರಿ. ಚಟ ಅದು. ಬೇರೆ ಯಾರಾದ್ರೂ ಇಂಥದ್ದಾಗಿರ್ತಿದ್ರೆ ನೇಣು ಹಾಕೊಂಡು ಸತ್ತೋಗ್ಬಿಟ್ಟಿರೋರು, ಇನ್ನು ಬದುಕಿದ್ದಾರೆ ಅಂತ ಅಂದ್ರೆ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವಂಥ ಗಾದೆ ಸತ್ಯ ಅಂತ ಅನ್ಸುತ್ತೆ. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.